ಸಂಪೂರ್ಣ ಹೂವಿನಿಂದಲೇ ಅಲಂಕಾರಗೊಂಡು ಕಂಗೊಳಿಸುತ್ತಿರುವ ಗಣೇಶ ಕುಳಿತಿರುವ ವಾಹನ, ಶ್ರೀಯವರ ಸನ್ನಿಧಾನಕ್ಕೆ ಬರುತ್ತಿರುವ ಭಕ್ತರ ದಂಡು, ವಿನಾಯಕನಿಗೆ ವಿಶೇಷ ಪೂಜೆ ಇದೆಲ್ಲ ಚಿಕ್ಕಮಗಳೂರು ನಗರದ ರಾಮನಹಳ್ಳಿಯಲ್ಲಿ ಕಂಡುಬಂದ ದೃಶ್ಯ. ಗಣೇಶ ಚತುರ್ಥಿಯಂದು ಫ್ಲವರ್ ಬಾಯ್ಸ್ ವತಿಯಿಂದ ಪ್ರತಿಷ್ಠಾಪಿಸಿದ್ದ ವಿಘ್ನೇಶ್ವರ ವಿಸರ್ಜನಾ ಪ್ರಯುಕ್ತ ನಗರದ ಪ್ರಮುಖ ಬೀದಿಗಳಲ್ಲಿ ಅದ್ದೂರಿ ಮೆರವಣಿಗೆ ನಡೆಸಲಾಯಿತು. ಯುವಕ ಯುವತಿಯರು ಬ್ಯಾಂಡ್ ಹಾಗೂ ಡಿಜೆ ವಾದ್ಯಕ್ಕೆ ನೃತ್ಯ ಮಾಡುವುದರ ಮೂಲಕ ಸಂಭ್ರಮಿಸಿದರು. ಮಾಜಿ ಸಚಿವರು ಹಾಲಿ ವಿಧಾನ ಪರಿಷತ್ ಶಾಸಕರಾದ ಸಿಟಿ ರವಿಯವರು ಮಲೆನಾಡು ಸುಗ್ಗಿ ವಾದ್ಯಕ್ಕೆ ಹೆಜ್ಜೆ ಹಾಕುವುದರ ಮೂಲಕ ಸಂಭ್ರಮಿಸಿದರು. ಮೆರವಣಿಗೆಯಲ್ಲಿ ಕೀಲು ಕುದುರೆ, ಬೆದರುಗೊಂಬೆ, ಗೊಂಬೆ ಮೇಳಗಳು ನೋಡುಗರ ಕಣ್ಮನ ಸೆಳೆಯಿತು. ಒಟ್ಟಾರೆ ಗಣೇಶ ವಿಸರ್ಜನಾ ಕಾರ್ಯಕ್ರಮವು ಯಶಸ್ವಿಯಾಗಿ ಜರುಗಿತು. ಶ್ರೀ ಗುರುಭ್ಯೋ ನಮಃ. ಆಂಜನೇಯ ಸ್ವಾಮಿ ಯುವಕ ಸಂಘ ರಾಮನಹಳ್ಳಿ ಫ್ಲವರ್ ಬಾಯ್ಸ್ ವತಿಯಿಂದ ಸುಮಾರು 26 ವರ್ಷಗಳಿಂದ ಶ್ರೀ ಗಣೇಶೋತ್ಸವವನ್ನು ನಡೆಸ್ಕೊಂಡು ಬಂದಿದ್ದಾರೆ. ಮೊನ್ನೆ ಶನಿವಾರ ಶ್ರೀ ಮಹಾಗಣಪತಿಗೆ ವಿಶೇಷವಾಗಿ ಫಲಪಂಚಾಮೃತ ಅಭಿಷೇಕವನ್ನು ಮಾಡಿ ಅನ್ನದಾನವನ್ನು ಏರ್ಪಾಡು ಮಾಡಿದ್ದು, ವಿಶೇಷವಾಗಿ ಪೂಜೆಯನ್ನು ಸಲ್ಲಿಸಿ ಇವತ್ತು ಮಧ್ಯಾಹ್ನ 2 ಗಂಟೆಗೆ ಮಹಾಗಣಪತಿಯವರನ್ನ ವಿಸರ್ಜನಾ ಮಹೋತ್ಸವಕ್ಕೆ ಪ್ರಾರಂಭವನ್ನು ಮಾಡಿದ್ದೀವಿ. ಮೆರವಣಿಗೆ ನಡೀತಾ ಇದೆ. ಇನ್ನು ರಾತ್ರಿ 11 ಗಂಟೆ ನಂತರ ಮಹಾಗಣಪತಿಯ ವಿಸರ್ಜನೆ ಆಗ್ತದೆ. ಶ್ರೀ ಆಂಜನೇಯ ಸ್ವಾಮಿ ಯುವಕರ ಸಂಘ ರಾಮನಹಳ್ಳಿ ಫ್ಲವರ್ ಬಾಯ್ಸ್ ಈ ಸಲದ ವಿಶೇಷತೆ ಏನಂದರೆ, ಮೈಸೂರಿನ ಅಂಬಾರಿ ಓರ್ವ ಅಭಿಮನ್ಯುವಿನ ಹೆಸರನ್ನು ಇಟ್ಟು ಶ್ರೀ ಅವರನ್ನು ಕುಳ್ಳಿರಿಸಿ ಭವ್ಯವಾದ ಮಂಟಪವನ್ನು ನಿರ್ಮಿಸಿ ಮೆರವಣಿಗೆಯನ್ನು ರಾಜಬೀದಿಯಲ್ಲಿ ಮೆರವಣಿಗೆಯನ್ನು ಮಾಡ್ಕೊಂಡು ಬರ್ತಾ ಇದ್ದೀವಿ. ಸುಮಾರು 26 ವರ್ಷದಿಂದ ನಮ್ಮ ಹೂವಿನ ಹುಡುಗರು ಇದೇ ಥರದ ಅಲಂಕಾರ ಮಾಡಿಕೊಂಡು ಯಾವುದೇ ರೀತಿಯ ಗಲಾಟೆ ಇಲ್ದಂಗೆ ಎಲ್ಲರನ್ನೂ ಮಾಡಿಕೊಂಡು ಬರ್ತಾ ಇದ್ದೀವಿ.